ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಎಲ್ಲ ಅಂಡರ್ ಸೆಕ್ಷನ್ ATGಗಳು ಬರೋಂಥ ಎಲ್ಲ ಡೊನೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿತ್ತು. ಇವತ್ತು ಅಂಡರ್ ಸೆಕ್ಷನ್ ATGಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ನು ಮಾಡ್ತೀನಿ. ಈ ಅಂಡರ್ ಸೆಕ್ಷನ್ ATGಗೆ ಸಂಬಂಧಪಟ್ಟಂಗೆ 15 ಮಾರ್ಕ್ಸಿಗೆ ಕೇಳಿದಾನೆ ಎಕ್ಸಾಮಿನೇಷನ್ ಒಳಗೆ ಏನು ಕೆ ಡಿ ಸಿಲೆಬಸ್ ಪ್ರಕಾರ. ಅದರಿಂದ ಒಂದು ATGಗೆ ಸಂಬಂಧಪಟ್ಟಂಥ ಎಲ್ಲ ಒಂದು 2-3 ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿ ಈ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕ್ವಶನ್ ನಂಬರ್ ಹೇಳಿರ್ತೈತಿ, ಕ್ವಶನನ್ನು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀಟಾಗಿ ಕ್ವಶನ್ ನೋಡ್ಕೊಳ್ರಿ, ನೋಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಬರ್ರಿ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆಗಂತಂದ್ರೆ ನಿನ್ನೆ ನಿಮಗೆ 4 ಸೆಕ್ಷನ್ ಮಾಡಿದ್ದೆ ನಾನು. ಅದರ ಮೇನ್ ಆಗಿ 2 ಕ್ಯಾಟಗರಿ, ಪ್ರತಿಯೊಂದು ಕ್ಯಾಟಗರಿ ಒಳಗೆ ಮತ್ತೆ 2 ಸೆಕ್ಷನ್ ಮಾಡಿದ್ವಿ ನಾವು, A, B, ಇನ್ನೊಂದು C, D ಅಂತ ಹೇಳಿ. A ಏನಂತಂದ್ರೆ ಡೊನೇಷನ್ ಟು ಅಪ್ರೂವ್ಡ್ ಫಸ್ಟ್ ಒನ್ ಡೊನೇಷನ್ ಟು ಏನಂತ ಹೇಳಿದ್ವಿ ಸರ್ಟೆನ್ ಪಾಯಿಂಟ್ಸ್, ಸೆಕೆಂಡ್ ಒನ್ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ವಿ. ಡೊನೇಷನ್ ಟು ಸರ್ಟೆನ್ ಪಾಯಿಂಟ್ಸ್ ಒಳಗೆ 2 ಕ್ಯಾಟಗರಿ ಮಾಡಿದ್ವಿ, A ಸೆಕ್ಷನ್ ಮತ್ತು B ಸೆಕ್ಷನ್ ಅಂತ ಹೇಳಿ. ನಿಮಗೆ A ಸೆಕ್ಷನ್ ಒಳಗೆ A ಸೆಕ್ಷನ್ ಒಳಗೆ ಏನಾಗಿತ್ತು ಅಂತಂದ್ರೆ ಎಲ್ಲ ಡಿಡಕ್ಷನ್ 100% ಕ್ವಾಲಿಫೈ ಆಗಿ 100% ಡಿಡಕ್ಷನ್ ಆಗಿದ್ವು. B ಸೆಕ್ಷನ್ ಒಳಗೆ ಏನಾಗಿತ್ತು ಅಂದ್ರೆ 100% ಕ್ವಾಲಿಫೈ ಆಗಿ ಬಟ್ 50% ಅಷ್ಟೇ ನಾವು ಡಿಡಕ್ಷನ್ ಅಲೋ ಮಾಡ್ತೀವಿ. ನೆಕ್ಸ್ಟ್ ಒಂದು ಎದಕ್ಕೆ ಬಂದಿದ್ವಿ, ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಒಳಗೆ C ಮತ್ತು D ಸೆಕ್ಷನ್ ಅಂತ ಕ್ಯಾಟಗರಿ ಡಿವೈಡ್ ಮಾಡಿದ್ವಿ. C ಮತ್ತು D ಸೆಕ್ಷನ್ ನಾವು ಎಟ್ ಎ ಟೈಮ್ ಬರ್ಕೊಂಡು ಅವನು ಲಾಸ್ಟಿಗೆ ಡಿಡಕ್ಷನ್ ಮಾಡ್ತಿದ್ವಿ ನಾವು ಕ್ವಾಲಿಫೈ ಅಮೌಂಟು. ಆಮೇಲೆ ಅದು C ಮತ್ತು D ಸೆಕ್ಷನ್ ಅಂದರೆ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಟು 10% ಆಫ್ ಟೋಟಲ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ಗೆ ಏನಾಗಿರ್ತದೆ, ಅದು ರಿಸ್ಟ್ರಿಕ್ಟೆಡ್ ಆಗಿರ್ತೈತಿ. ಯಾವುದು ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್. ಆಮೇಲೆ ಅದರ ಡಿಡಕ್ಷನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮತ್ತೊಮ್ಮೆ ಅಷ್ಟೂ ತೊಗೊಳೋಣ ಅಂತ ನಾವು ನೀಟಾಗಿ. ಈಗ ನಾನು ಸಾಲ್ವ್ ಮಾಡತ್ತಿರೋ ಕ್ವಶನ್ ಯಾವ್ದಂತಂದ್ರೆ 2018 15 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದೆ. 2018 ಆಗುತ್ತೆ, 2019 ಸಾಲ್ವ್ ಮಾಡ್ತೀನಿ. ಆಲ್ಮೋಸ್ಟ್ ATG ಆಸ್ಕ್ಡ್ ಫಾರ್ 15 ಮಾರ್ಕ್ಸ್ ಅಂದರೆ ಇದನ್ನ ಆಲ್ಮೋಸ್ಟ್ ಎದಕ್ಕೆ ಕೇಳೋಣ ಅಂತಂದ್ರೆ 15 ಮಾರ್ಕ್ಸಿಗೆ ಕ್ವಶನ್ ಕೇಳೋದ್ರಿಂದ ನೀಟಾಗಿ ಸಾಲ್ವ್ ಮಾಡೋಣ ಅಂತ. ಸೊ ಫಸ್ಟ್ ಕ್ವಶನ್ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ 10 ನೋಡ್ರಿ. ಮಿಸ್ಟರ್ ರಾಮಕೃಷ್ಣ ಮೇಡ್ ದ ಡೊನೇಷನ್ ಟು ದ ಫಾಲೋವಿಂಗ್ ಫಂಡ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2016 and 17 ಅಂತ ಹೇಳಿ. ಸೊ ಆ ಪ್ರಾಬ್ಲಮ್ನ ನಾವೇನು ಸಾಲ್ವ್ ಮಾಡಿ ತಿಳ್ಕೊಬೇಕಂತಂದ್ರೆ ನೀವು ಯಾವ ಕ್ಯಾಟಗರಿ ಒಳಗೆ ಹಾಕ್ತೀವಿ, A ಒಳಗೆ ಹಾಕ್ತೇವೋ, B ಒಳಗೆ ಹಾಕ್ತೇವೋ, C ಒಳಗೆ ಹಾಕ್ತೇವೋ, D ಒಳಗೆ ಹಾಕ್ತೇವೋ ಅನ್ನೋದು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು. ಅದನ್ನು ಯಾವ್ಯಾವ ಎದುರಾಗ ಬರ್ತಾವ ಅನ್ನೋದು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. See here the 10th problem in a 2018 question paper. Mr. Ramkrishna made the donation to the following funds and institution during the financial year 2016 and 17. So see the items ನೋಡ್ರಿ. ಇಲ್ಲೇ ಒಂದೊಂದು ಐಟಮ್ ಯಾವ್ಯಾವ ಬರ್ತಾವನ್ನ ನಾನು ನಿಮಗೆ ನೀಟಾಗಿ ಹೇಳ್ತಾ ಬರ್ತೀನಿ, ಕೇಳ್ರಿ. ನಿನ್ನೆ ನಿಮಗೆ ಫಂಡ್ಸ್ ಒಳಗೆ 2 ಸೆಕ್ಷನ್ ಹೇಳಿದ್ದೆ, A ಸೆಕ್ಷನ್ ಮತ್ತು B ಸೆಕ್ಷನ್. B ಸೆಕ್ಷನ್ ಒಳಗೆ ನಿಮಗೆ ನೀಟಾಗಿ 4 ಐಟಮ್ಸ್ ಬರ್ತಾವೆ. ಅವ್ನು ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಫಂಡ್ಸು ಇದಕ್ಕೆ ಹೋಕ್ಕವು, A ಸೆಕ್ಷನ್ಗೆ ಹೋಕ್ಕವು ಅಂತ ನೀಟಾಗಿ ಹೇಳಿದ್ದೆ ನಿಮಗೆ. B ಸೆಕ್ಷನ್ ಬರೋಂಥವು 4 ಐಟಮ್ ಯಾವುವು ಅಂತಂದರೆ ಜವಾಹರ್ಲಾಲ್ ನೆಹರು, ಇನ್ನೊಂದು ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್ಸು, ಮತ್ತು ಇನ್ನೊಂದು ರಾಜೀವ್ ಗಾಂಧಿ ಫೌಂಡೇಶನ್ನು, ಇನ್ನೊಂದು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ ಅಂತೇಳಿ. ಅವು 4 ಐಟಮ್ ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಫಂಡ್ ಯಾವ ಸೆಕ್ಷನ್ ಹೋಕ್ಕವು, A ಸೆಕ್ಷನ್ ಹೋಗ್ತವೆ. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಿಯಲ್ ಹಾರ್ಮನಿ A ಸೆಕ್ಷನ್ಗೆ ಹೋಗುತ್ತೆ. ದ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡು A ಸೆಕ್ಷನ್ನು. ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಮಿಷನ್ ಕೌನ್ಸಿಲ್ ಎದು ಹೋಗುತ್ತೆ. ದ ಸ್ವಚ್ಛ ಭಾರತ್ ಕೋಶ ಸೆಟ್ ಬೈ ಸೆಂಟ್ರಲ್ ಗೌರ್ಮೆಂಟ್ A ಸೆಕ್ಷನ್. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ B ಸೆಕ್ಷನ್. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ B ಸೆಕ್ಷನ್. ವೆರಿ ಇಂಪಾರ್ಟೆಂಟ್. ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ದ ಫ್ಯಾಮಿಲಿ ಪ್ಲ್ಯಾನಿಂಗ್. ನಿನ್ನೆ ನಿಮ್ಗೆ ನೀಟಾಗಿ ಹೇಳಿದ್ದೆ, C ಸೆಕ್ಷನ್ ಒಳಗೆ 2 ಐಟಮ್ ಬರ್ತಿದ್ವು. ಒಂದು ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್, ಇನ್ನೊಂದು ಒಲಿಂಪಿಕ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಹೇಳಿ. ಅದ್ರಾಗ ಈಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೊಟ್ಟಣ, C ಸೆಕ್ಷನ್ನು. ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜ್, ವೆರಿ ಇಂಪಾರ್ಟೆಂಟ್. ಒಂದು ನೆನಪಿನಿಟ್ಕೊಳ್ರಿ, ಇಫ್ ದ ಡೊನೇಷನ್ ಗಿವನ್ ಇನ್ ಎನಿ ಕೈಂಡ್ ಅಂದರೆ ಇನ್ ದ ಫಾರ್ಮ್ ಆಫ್ ಕೈಂಡ್ ಅಂದರೆ ಬೇರೆ ರೀತಿ ಒಳಗೆ ಕ್ಯಾಶ್ ಬಿಟ್ಟು ಇಂಥದ್ದು ಬಿಟ್ಟು ಏನೋ ಒಂದು ವಸ್ತು ಒಳಗೆ ಏನಾರು ಕೊಟ್ಟರು ಅಂತಂದ್ರೆ, ಅಥವಾ ಏನೋ ಒಂದು ಇದ್ರಾಗ ಕೊಟ್ಟರು ಅಂತಂದರೆ ಒಟ್ಟು ಅದೇನು ತೊಗೊಳಂಗಿಲ್ಲ, ಡಿಡಕ್ಷನ್ ತೊಗೊಳಂಗಿಲ್ಲ. ಇಫ್ ದ ಡೊನೇಷನ್ ಇನ್ ಎನಿ ಕೈಂಡ್ ಅಂತ ಹೇಳ್ತೀವಿ. ಇನ್ ಎನಿ ಕೈಂಡ್ ಅಂತಂದರೆ ಒಂದು ವಸ್ತುಗಳ ರೂಪದಲ್ಲಿ ಇಂಥವೇನಾರು ಕೊಟ್ಟರೆ ಅವು ಬರಲ್ಲ, ನೆನಪಿಟ್ಕೊಳ್ರಿ. ಹಂಗಂದ್ರೆ ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜು ಬರಲ್ಲ, ನೆನಪಿಟ್ಕೊಳ್ರಿ. ಏನಂತಂದ್ರೆ ಡೊನೇಷನ್ ಶುಡ್ ಬಿ ಇನ್ ಕ್ಯಾಶ್ ಅಂತ ಹೇಳ್ತೀವಿ, ಅಥವಾ ಬ್ಯಾಂಕ್ ಥರ ಅಥವಾ ಕ್ಯಾಶ್ ಅಂತ ಹೇಳ್ತೀವಿ. ಅದ್ರ ಕ್ಯಾಶ್ ಮುಖಾಂತರ ಡೊನೇಟ್ ಆಗಿರ್ಬೇಕು. ಅದನ್ನು ಬಿಟ್ಟು ಡೊನೇಷನ್ ಒಂದು ವೇಳೆ ಬುಕ್ಕಿನ ರೂಪದಾಗ ಅಥವಾ ಯಾವುದೇ ಒಂದು ವಸ್ತುಗಳ ರೂಪದಾಗ ಕೊಟ್ಟರೆ ಅದನ್ನು ಡಿಡಕ್ಷನ್ಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆ. ಅಪ್ರೂವ್ಡ್ ಚಾರ್ಟೇಬಲ್ ಇನ್ಸ್ಟಿಟ್ಯೂಷನ್, ನಿಮಗೆ ನೀಟಾಗಿ ಹೇಳಿದ್ದೆ. ಅಪ್ರೂವ್ಡ್ ಚಾರ್ಟೇಬಲ್ ಇನ್ಸ್ಟಿಟ್ಯೂಷನ್ ಎದ್ರ ಬರ್ತೈತೆ ಅಂತಂದ್ರೆ D ಸೆಕ್ಷನ್ ಒಳಗೆ ನಿಮ್ಗೆ ಹೇಳಿತ್ತು ಏನಂತ,
ಡಿ ಸೆಕ್ಷನ್ ಒಳಗೆ ಯಾವ್ಯಾವ ಬರ್ತವೆ? ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ನೋಟಿಫೈಡ್ ಟೆಂಪಲ್ಲು, ಇಂಥವೆಲ್ಲ ಬರ್ತಾವಂತ ನೀಟಾಗಿ ಹೇಳಿದ್ದೆ 3 ಐಟಮ್ನ. ಹಂಗಂದ್ರೆ ಇದು ಯಾವ ಸೆಕ್ಷನ್ಗೆ ಬರುತ್ತೆ? ಡಿ. ರಿಪೇರ್ಸ್ ಆ್ಯಂಡ್ ರಿನೋವೇಷನ್ಸ್ ಆಫ್ ನೋಟಿಫೈಡ್ ಟೆಂಪಲ್ ಎಲ್ಲಿ ಬರ್ತೈತೆ? ಇದು ಡಿ ಸೆಕ್ಷನ್ ಬರ್ತೈತಿ. ನೆಕ್ಸ್ಟ್ ಒಂದು ನೋಡ್ರಿ, ದ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಾಮಕೃಷ್ಣ ಅವರ ಕೊಟ್ಬಿಟ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಾಮಕೃಷ್ಣ ಈಸ್ rupees 4 lakh. ಕಂಪ್ಯೂಟ್ ದ ಡಿಡಕ್ಷನ್ ಅಮೌಂಟ್ ಆಫ್ ಡೊನೇಷನ್ ಅಂಡರ್ ಸೆಕ್ಷನ್ 80G. ಈಗ ಈ ಪ್ರಾಬ್ಲಮ್ ನಮಗೆ ಪೂರ್ತಿಯಾಗಿ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಬರ್ತೀನಿ ನೋಡ್ರಿ. ಸಿ ದ ಬೋರ್ಡ್ ಕಂಪ್ಯೂಟೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G for the assessment year 2019 and 20 in bracket you should write previous year 2018 and 19. Already you know that this year student particular make a 3 amount columns, 3 amount column ಮಾಡ್ರಿ. ಫಸ್ಟ್ ಐಟಮ್ ನಾವು ಏನು ಬರ್ಕೊಂತೀವಿ ಅಂತಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರಿತೀವಿ ನಾವು. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರ್ಕೊಂಡ್ರು ಓಕೆನಾ. ಹೌ ಮಚ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್? ಎಷ್ಟು ಕೊಟ್ಟಿದ್ರು ಹೇಳ್ರಿ ಅವರು? ಗ್ರಾಸ್ ಟೋಟಲ್ ಇನ್ಕಮ್ 4 lakh ಕೊಟ್ಟಿದ್ರು. ಸೊ 4 lakh ಬರ್ಕೊಂಡು ಕ್ಲಿಯರ್. ಲೆಸ್ ಏನು ಮಾಡೋದು? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾರು ನಾವು ಅಪ್ಲೈ ಮಾಡಾತಿರೋದು? ಜಿ. ಅಂಡರ್ ಸೆಕ್ಷನ್ ಜಿ ಒಳಗೆ ನಿನ್ನೆ ನಿಮಗೆ ಹೇಳಿದಾಗ ನನ್ನ ಇದು ಲಾಸ್ಟ್ ವಿಡಿಯೋದಾಗ ಹೇಳಿದ ಪ್ರಕಾರ ಏನಂತಂದ್ರೆ ಡೊನೇಷನ್ ಒಳಗೆ 2 ಕೈಂಡ್ ಮಾಡ್ತೇವೆ ನಾವು. ಒಂದೇದು ಡೊನೇಷನ್ ಟು ಸರ್ಟೆನ್ ಫಂಡ್ಸ್, ಇನ್ನೊಂದು ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಅದರ ಫಸ್ಟ್ ಡೊನೇಷನ್ ಟು ನಾ ಏನು ತೊಗೊತೀನಿ ಅಂತಂದ್ರೆ ಮೇನ್ ಹೆಡ್ಡಿಂಗ್ ಡೊನೇಷನ್ಸ್ ಟು ಯಾವುದು? ಸರ್ಟೆನ್ ಫಂಡ್ಸ್ ಮೇನ್ ಹೆಡ್. ಅದರೊಳಗೆ ನಿಮಗೆ 2 ಕ್ಯಾಟಗರಿ ಮಾಡಿದ್ದೆ, ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಅಂತ ಹೇಳಿ. ಎ ಸೆಕ್ಷನ್ ಒಳಗೆ ಏನಾಗೋದು ಅದು ನೀಟಾಗಿ ಬರಿತೀನಿ ನೋಡ್ರಿ. ಅದರೊಳಗೆ ಎ ಕ್ಯಾಟಗರಿ ಎ ಸೆಕ್ಷನ್ ಅಂತ ಬರ್ಕೊಟ್ರಿ ನೀಟಾಗಿ. ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಅಂತ ಮಾಡೋಣ, ಇಲ್ಲ ರೋಮನ್ ನಂಬರ್ ಏನು ಮಾಡೋಣ ಅಂತ. ಫಸ್ಟ್ ಎ ಸೆಕ್ಷನ್ ಅಂತ ತೊಗೊಳ್ಳೋಣ. ಅದು ಇದೇ ಎ ಸೆಕ್ಷನ್ ಏನಾಗ ಹೇಳ್ರಿ 100% ಕ್ವಾಲಿಫೈ ಆಗಿ ಏನಾಗೋದು ಆ್ಯಂಡ್ 100% ಏನಾಗೋದು ಇದು ಡಿಡಕ್ಷನ್ ಆಕೈತಿ ಈ ಅಮೌಂಟು. ಅದು ಮೇನಾಗಿ ಬರ್ಕೊಡ್ರಿ. ಯಾವ್ದಾಗೂ ಎ ಸೆಕ್ಷನ್ ಬರೋಂತು 100% ಕ್ವಾಲಿಫೈ ಆಗಿ 100% ಏನಾಗ್ತವೆ ಡಿಡಕ್ಷನ್ ಹಾಕು. ಯಾವ್ಯಾವ ಐಟಮ್ ನೋಡ್ಕೊಂತ ಬಂದಿದ್ವಿ ನಾವು? ಮಾರ್ಕ್ ಮಾಡಿದ್ವಲ್ಲ ನಾವು. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ, ನ್ಯಾಷನಲ್ ಫೌಂಡೇಶನ್ ಫಾರ್ ಓಕೆ amount is 20,000. you should write in ಫಸ್ಟ್ ಅಮೌಂಟ್ ಕಾಲಮ್. ಫಸ್ಟ್ ಅಮೌಂಟ್ ಕಾಲಮ್ನೇ ಬರ್ಕೊಳ್ಳೋಣ. ಅದು ಎ ಸೆಕ್ಷನಿಂದ ಟೋಟಲ್ ಆದಮೇಲೆ ಸೆಕೆಂಡ್ ಅಮೌಂಟ್ ಕಾಲಮ್ನೇ ಬರ್ಕೊಳ್ಳೋಣ. ಎಲ್ಲ ಸೆಕ್ಷನಿಂದ ಟೋಟಲ್ ಯಾವಾಗಲೂ ಈ ಸೆಕೆಂಡ್ ಕಾಲಮ್ನೇ ಬರ್ಕೊಂಡು ಆಮೇಲೆ ಎಲ್ಲಾನು ಗ್ರ್ಯಾಂಡ್ ಟೋಟಲ್ ತೊಗೊಂಡು 3ನೇ ಅಮೌಂಟ್ ಕಾಲಮ್ನೇ ಮಾಡಿಕೊಂಡು ಲೆಸ್ ಮಾಡಿ ಬರೋದು ಇಷ್ಟ. ಓಕೆ, 2ನೇ ಅಮೌಂಟು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಎಷ್ಟೈತಿ? 10,000 ಇದೆ. ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಎಷ್ಟಾಯ್ತದು? ದಟ್ ಈಸ್ ಆಲ್ಸೋ 10,000. ನೆಕ್ಸ್ಟ್ ಒನ್ ದ ಸ್ವಚ್ಛ ಭಾರತ್ ಕೋಶ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್ rupees, that is also 20,000. These 4 are ನೋಡ್ರಿಲ್ಲ. ಈ 4 ಐಟಮ್ನು ನಾವು ಎ ಸೆಕ್ಷನ್ ಅಂತ ತೊಗೊಂಡಿದ್ವಲ್ಲ, ಇವು 4 ಐಟಮ್ನು ನೀಟಾಗಿ ಬರ್ಕೊಂಡೇನು ಬೋರ್ಡ್ ಮೇಲೆ. ಬರ್ಕೊಂಡಾದ್ಮೇಲೆ ಇವನು ಟೋಟಲ್ ಮಾಡ್ಕೊಂಡು ಸೆಕೆಂಡ್ ಕಾಲಮ್ನ ಬರ್ಕೊಂಡು, ಅಂದರೆ ಎ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದು 100% ಕ್ವಾಲಿಫೈ 100% ಡಿಡಕ್ಷನ್ ಆಗಿದ್ದರಿಂದ ಅವನು ಅಷ್ಟು ಟೋಟಲ್ ಮಾಡ್ಕೊಂಡು 2 ಅಮೌಂಟ್ ಕಾಲಮ್ನ ಬರ್ಕೊಂಡು. ಯಾಕಂದ್ರೆ 100% ಫಾರ್ ಇದು ಡಿಡಕ್ಷನ್. 100% ಡಿಡಕ್ಷನ್ ಅಂದ್ರೆ 100% ಅದ್ರದ್ದು ಅಮೌಂಟ್ ಎಷ್ಟೈತಿ? 60,000 ಬರ್ಕೊಳ್ರಿ. ನೆಕ್ಸ್ಟ್ ಒಂದು ಬಿ ಸೆಕ್ಷನ್ ಅಂತ ಬರುತ್ತೆ. 1ನೇ ಕ್ಯಾಟಗರಿ ಒಳಗೆ ಯಾವುದು ಎಷ್ಟಾಗುತ್ತೆ ಹೇಳಿದ್ರೆ 100% ಕ್ವಾಲಿಫೈ ಮಾಡ್ತೇವೆ ನಿಜ ಓಟ್ ಅಮೌಂಟ್ನ, ಬಟ್ ಅದ್ರಾಗ ಎಷ್ಟು ಡಿಡಕ್ಷನ್ ಕೊಡ್ತೀವಿ ನಾವು? 50% ಡಿಡಕ್ಷನ್ ಕೊಡ್ತೀವಿ ನಾವು. ಹಂಗಂದ್ರೆ ಏನೇನು ಆಕೈತೆ ಅದರ ಬರೋಂಥ ಐಟಮ್ 2 ಐಟಮ್ ಇದ್ವು, 2-3 ಐಟಮ್ ಇದ್ವು. ಅದರ ಬರ್ತೀನಿ ನೋಡಿ. ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್. How much is there? 10,000.
ನೆಕ್ಸ್ಟ್ ಒನ್ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ fund, that is total amount is 20,000. Okay, these two only relating to B section. ಇವೆರಡು ಅಷ್ಟೇ B section ಸಂಬಂಧಿಸಿದವು. ಟೋಟಲ್ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು ನೋಡೋಣ ಅಂದ್ರೆ ಇಲ್ಲಿ ಟೋಟಲ್ ಕ್ವಾಲಿಫೈಯಿಂಗ್ ಅಮೌಂಟ್ 30,000. ಬಟ್ ಇದ್ರಾಗ ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಹೋಗತಿ? 50% ಡಿಡಕ್ಷನ್ ಹೋಗೋದ್ರಿಂದ ನೋಡ್ರಿ 100% ಕ್ವಾಲಿಫೈ ಅಂದ್ರೆ ಟೋಟಲ್ ಇಸ್ 30,000. ಅದ್ರಾಗ 50% ಅಷ್ಟೇ ಏನಾಗತ್ತೆ ಡಿಡಕ್ಷನ್ ಆಗೋದ್ರಿಂದ 30,000 50% ಅಂದ್ರೆ ಎಷ್ಟು ಆಗತ್ತೆ? 50,000 ಆಗತ್ತೆ. ಫಿನಿಶ್. ಕ್ಲಿಯರ್ ಆತ? ಇವು ಎದಕ್ಕೆ ಸಂಬಂಧಪಟ್ಟಿದ್ದು? ಡೊನೇಷನ್ ಟು ಸರ್ಟೆನ್ ಫಂಡ್ ಸಂಬಂಧ. ಈಗ ಬಟ್ ನೆಕ್ಸ್ಟ್ ಹೆಡಿಂಗ್ ಸ್ಟಾರ್ಟ್ ಆಗತ್ತೆ. ಸೆಕೆಂಡ್ ಕ್ಯಾಟಗರಿ ಏನು? ಸೆಕೆಂಡ್ ಕ್ಯಾಟಗರಿ ಹೇಳ್ರಿ ಅದು ಡೊನೇಷನ್ಸ್ ಟು ಏನು ಹೇಳ್ರಿ? ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಇದು ಒಂದು ಸ್ವರೂಪ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೆಕೆಂಡ್ ಕ್ಯಾಟಗರಿ ಒಳಗೆ ಬರಂತವು ಅಂದ್ರೆ ಸಿ ಮತ್ತು ಡಿ ಸೆಕ್ಷನ್ ಅಂತ ಹೇಳಿದ್ದೇನೆ ನೀಟಾಗಿ. ಸಿ ಮತ್ತು ಡಿ ಸೆಕ್ಷನ್ ಸಂಬಂಧಪಟ್ಟಂಗೆ ಎರಡೂ ಎಟ್ ಎ ಟೈಮ್ ಬರ್ಕೋಬೇಕು. ಸಿ ಸೆಕ್ಷನ್ ಸಂಬಂಧಪಟ್ಟಿದ್ದು ಮತ್ತು ಡಿ ಸೆಕ್ಷನ್ ಸಂಬಂಧಪಟ್ಟಿದ್ದು ಎಟ್ ಎ ಟೈಮ್ ಬರ್ಕೋಬೇಕು. ಅದನ್ನ ನೀವು ಕ್ಲಾಸಿಫೈ ಮಾಡಬೇಕು, ಸಿ ಸೆಕ್ಷನ್ ಮತ್ತು ಡಿ ಸೆಕ್ಷನ್ ಅಂತ. ಯಾಕಂದ್ರೆ ನಿಮಗೆ ನೀಟಾಗಿ ಹೇಳ್ತೀನಿ. ಈಗ ಅದ್ರಾಗ ಸಿ ಇಲ್ಲಿ ನೀಟಾಗಿ ಬರೆದೆ ನೋಡ್ರಿ. ಸಿ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಕೊಟ್ಟಿದ್ದೆ, ಎರಡು ಬರ್ತಾವ ಅಂತ ಹೇಳಿದೆ ನಾನು ನಿಮಗೆ. ಅದು ಒಂದು ಫ್ಯಾಮಿಲಿ ಪ್ಲಾನಿಂಗ್, ಇನ್ನೊಂದು ಒಲಿಂಪಿಕ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಅವೆರಡರಾಗ ಒಂದು ಐಟಮ್ ಕೊಟ್ಟಾನ. ಯಾವ್ದಂತಂದ್ರೆ ಮುನ್ಸಿಪಾಲಿಟಿ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. ಹೌ ಮಚ್ ದೇ ಆರ್ ಗಿವನ್ ದ ಅಮೌಂಟ್? ಅದು ಅವರ ಅಮೌಂಟ್ ಕೊಟ್ಟಿದ್ದು ಎಷ್ಟು ಐತೆ ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ಗೆ 30,000 ಐತಿ. ಯು ಶುಡ್ ರೈಟ್ 30,000. ಇದೊಂದೇ ಐಟಮ್ ಇರೋದ್ರಿಂದ ನೆಕ್ಸ್ಟ್ ಒಂದು ಡಿ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಡಿ ಸೆಕ್ಷನ್ ಬರ್ಕೊಂಡ್ಬಿಡ್ರಿ. ಡಿ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದು ಬರ್ಕೊಂಡ್ಬಿಡೋಣ. ಎಟ್ ಎ ಟೈಮ್ ಎರಡು ಬರ್ಕೋಬೇಕಾಗತ್ತೆ. ಎ ಮತ್ತು ಬಿ ನ ಸಪ್ರೇಟ್ ಬರೀತೀವಿ. ಬಟ್ ಸಿ ಮತ್ತು ಡಿ ನ ಎಟ್ ಎ ಟೈಮ್ ಬರ್ಕೊಳ್ಳೋಣ. ಬಟ್ ನಿಮಗೆ ಕೆಟಗರಿ ಗೊತ್ತಾಗಿರ್ಬೇಕು. ಯಾಕಂದ್ರೆ ಮುಂದೆ ರೇಟ್ ಆಫ್ ರಿಡಕ್ಷನ್ ಕೂಡ ಮುಂದೆ ಯೂಸ್ ಆಗತ್ತೆ ನಿಮಗೆ ಅದು. ನೆಕ್ಸ್ಟ್ ಒಂದು ಡಿ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದು ತೊಗೊಳ್ಳೋಣ. ಎರಡು ಐಟಮ್ ಇದ್ದು ನೋಡ್ರಿ. ಒಂದು ಬುಕ್ಸ್ ಡೊನೇಟೆಡ್ ಟು ಅಪ್ರೂವ್ಡ್ ಕಾಲೇಜಸ್ ಬರಲ್ಲ ಅಂತ ಹೇಳಿ ನಾನು. ಓಕೆ, ದ ಡೊನೇಷನ್ ಶುಡ್ ನಾಟ್ ಬಿ ಇನ್ ಎನಿ ಕೈಂಡ್ ಅಂತ ಹೇಳ್ತಿ. ಯಾವ ರೂಪದಾಗ ಇರಬಾರ್ದು, ಅದು ಕ್ಯಾಶ್ ರೂಪದಾಗ ಎಷ್ಟೇ ಇರಬೇಕು. ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂತ ಕರೆದ್ವಿ ನೋಡ್ರಿ. ಅಪ್ರೂವ್ಡ್ ಡಿ ಸೆಕ್ಷನ್ ಸಂಬಂಧಪಟ್ಟಿದ್ದು ಎರಡು ಅದಾವ. ಒಂದು ಇನ್ನೊಂದು ಐತಿ ಅಪ್ರೂವ್ಡ್ charitable institutions. ಎಷ್ಟದು? 10,000. ನೆಕ್ಸ್ಟ್ ಒನ್ ರಿಪೇರ್ಸ್ and renovation of notified temple 10,000. then total will be ಎಷ್ಟಾಗ್ತದೆ? 50,000. ಎಷ್ಟಾಗ್ತದೆ ಟೋಟಲ್? ಇದು 50,000 ಆಯ್ತು. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆಕ್ಚುಯಲ್ ಡೊನೇಷನ್. ಇದ್ರ ಪ್ರಕಾರ ಸೆಕೆಂಡ್ ಕ್ಯಾಟಗರಿ ಯಾವ್ದಾದ್ರೆ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಸಿ ಮತ್ತು ಡಿ ಸೆಕ್ಷನ್ ಅಷ್ಟು ಟೋಟಲ್ ಮಾಡಿದ್ರೆ ಆಕ್ಚುಯಲ್ ಡೊನೇಷನ್ ಎಷ್ಟಾಗ್ತದೆ? 50,000 ಆಯ್ತು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಈಗ 50,000 ಆಯ್ತು. ಇದ್ರ ಜೊತೆಗೆ ನಿಮ್ಗೆ ಒಂದು ಮಾತು ಹೇಳಿದ್ದೆ, ಡಿ ಮತ್ತು ಸಿ ಸೆಕ್ಷನ್ ಇಂದು ಅಥವಾ ಸೆಕೆಂಡ್ ಕ್ಯಾಟಗರಿದು ರಿಸ್ಟ್ರಿಕ್ಟೆಡ್ ಟು 10% ಆಫ್ ಟೋಟಲ್, ಅದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ವಿ ನಿನ್ನೆ ನಮಗೆ. ಅಂದ್ರೆ ಇದು ಎದ್ರ ಕೂಟಾಗ ರಿಸ್ಟ್ರಿಕ್ಟೆಡ್ ಆಗತ್ತೆ ಅಂದ್ರೆ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತಂದ್ರೆ ನಿನ್ನೆ ನಿಮಗೆ ಹೇಳಿತ್ತು ಎಕ್ಸೆಪ್ಟ್ ATG ಒಂದು ಬಿಟ್ಟು ಇನ್ನುಳಿದತ್ತೆ ಎಲ್ಲ ಡಿಡಕ್ಷನ್ ನೀವು ಲೆಸ್ ಮಾಡ್ಕೋಬೇಕಂತ ಹೇಳಿ. ATG ಅಂತಂದ್ರೆ ಇಲ್ಲಿರೋದು ಒಂದು ATG ಡಿಡಕ್ಷನ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ತಗೊಂತೀವಿ. 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾನವ? 4 lakh. ಅಂದ್ರೆ ಎಷ್ಟಾಯ್ತು? 40,000 ಆಯ್ತು. ಈ 40,000 ಒಳಗೆ ನೀವು ವಿಚ್ ಎವರ್ ಈಸ್ ಲೆಸ್ ಏನಂತ? ವಿಚ್ ಎವರ್ ಈಸ್ ಲೆಸ್ ಈಸ್ ಕ್ವಾಲಿಫೈಡ್ ಅಮೌಂಟ್ ಅಂತ ಕರಿತೀವಿ ನಾವು. ಏನಾಕೈತಿ? ವಿಚ್ ಎವರ್ ಈಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಆಕೈತಿ. ಸೊ ಕ್ವಾಲಿಫೈಡ್ ಅಮೌಂಟ್ ಎಷ್ಟಾದಂಗೆ ಆಗ್ತಿ? ಹಂಗಂದ್ರೆ 40,000 ಆಯ್ತು. ಅದಕ್ಕೆ ಅಂಡರ್ ಸೆಕ್ಷನ್
ಸಿ ಮತ್ತು ಡಿಗೆ ಕ್ವಾಲಿಫೈಡ್ ಅಮೌಂಟ್ ಎಷ್ಟು ಆದಂಗಾಯ್ತು 40,000 ಆಯ್ತು. ಇದಾದ್ಮೇಲೆ ನಾವು ರೇಟ್ ಆಫ್ ಡಿಡಕ್ಷನ್ ಮಾಡ್ಕೊಂತೀವಿ. ಎದಕ್ಕೆ ಸಿ ಮತ್ತು ಡಿ ಸೆಕ್ಷನ್ಗೆ ನಾವು ಎಟ್ ಎ ಟೈಮ್ ಬರ್ಕೊಂಡ್ವಿ, ಇಲ್ಲೇ ಡೊನೇಷನ್ ಅಷ್ಟು ಎಟ್ ಎ ಟೈಮ್ ಬರ್ಕೊಂಡ್ವಿ. ಅದಾದ್ಮೇಲೆ ಆಕ್ಚುಲ್ ಡೊನೇಷನ್ಗೆ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ನ ಕಂಪ್ಯಾರಿಸನ್ ಮಾಡಿದ್ವಿ. ಅವು ಬಂದಂಥ ಆನ್ಸರ್ ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಕ್ವಾಲಿಫೈಡ್ ಅಂತ ಹೇಳಿದ್ವಿ. ನೆಕ್ಸ್ಟ್ ನಾವು ರೇಟ್ ಆಫ್ ಡಿಡಕ್ಷನ್ ಹೆಂಗೆ ಕೊಡ್ತೇವೆ ಅಂದ್ರೆ 100% ಫಾರ್ ಸಿ ಸೆಕ್ಷನ್. 100% ಫಾರ್ ಸಿ ಸೆಕ್ಷನ್ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ 100% ಫಾರ್ ಸಿ ಸೆಕ್ಷನ್ ಅಂತಂದ್ರೆ ಸಿ ಸೆಕ್ಷನ್ ಒಂದು ಐಟಮ್ ಬಂದಿತ್ತು ನೋಡ್ರಿ ಇಲ್ಲಿ, ಪ್ರಮೋಟಿಂಗ್ ದ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ. ಅದಕ್ಕೆ ನಾನು ಇಲ್ಲಿ ಬರಿತೀನಿ ನೋಡ್ರಿ, 100% ಫಾರ್ ಸಿ ಸೆಕ್ಷನ್ ಅಂತ ಬರಿತೀನಿ ನಾವು ನೀಟಾಗಿ ನಿಮಗೆ ಬ್ರಾಕೆಟ್ನಾಗೆ ಫ್ಯಾಮಿಲಿ ಪ್ಲಾನಿಂಗ್ ಇದಕ್ಕೆ 100% ಮಾಡ್ತೀವಿ. ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ನಿಮಗೆ ಗೊತ್ತಿರೋ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಎಷ್ಟು ಇತ್ತು ಹೇಳ್ರಿ ಇಲ್ಲಿ 30,000 ಆಯ್ತು. ಹಂಗಂದ್ರೆ ಇಲ್ಲಿ ಎಷ್ಟು ಹೋಗ್ಬೇಕಾಗುತ್ತೆ ನಾನು ಡಿಡಕ್ಷನ್ 30,000 ತಗೊಂಡೆ. ನೆಕ್ಸ್ಟ್ ಡಿ ಸೆಕ್ಷನ್ಗೆ ನಾನು ನಿಮ್ಗೆ ಒಂದು ನೀಟಾಗಿ ಹೇಳ್ತಿದ್ದೆ ಏನಂತಂದ್ರೆ ಡಿ ಸೆಕ್ಷನ್ ಕ್ವಾಲಿಫೈ ಆಗೋ ಮುಂದೆ 100% ಕ್ವಾಲಿಫೈ ಆಕೈತಿ, ಬಟ್ ಡಿಡಕ್ಷನ್ ಆಗೋ ಮುಂದೆ 50% ಆಫ್ ರಿಮೈನಿಂಗ್ ಅಮೌಂಟ್ ಆಕೈತಿ ಅಂತ ಹೇಳಿದೆ. ನಿನ್ನೆ ನೆನಪಿರ್ಬೋದು, ರಿಮೈನಿಂಗ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳಿ. ಹಂಗಂದ್ರೆ ನಿಮ್ಗೆ ಒಂದು ಮಾತು ಹೇಳ್ತೇನೆ ನೋಡ್ರಿ ಇಲ್ಲಿ, 50% ಫಾರ್ ರಿಮೈನಿಂಗ್ ಕ್ವಾಲಿಫೈ ಅಮೌಂಟ್ ಬ್ರಾಕೆಟ್ನ ಬರೀತೀನಿ ಡಿ ಸೆಕ್ಷನ್ ಅಂತ ಹೇಳಿ. ಡಿ ಸೆಕ್ಷನ್ ಇಂದ 50% ಕ್ವಾಲಿಫೈ ಅಂದ್ರೆ ರಿಮೈನಿಂಗ್ ಕ್ವಾಲಿಫೈ ಅಮೌಂಟ್ ಇಂದ 50% ಡಿಡಕ್ಷನ್ ಆಕೈತೆ. ಹಂಗಂದ್ರೆ ಹಂಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟಿದೆ 40,000 ರೂಪಾಯಿದಾಗ ಸಿ ಸೆಕ್ಷನ್ ಇಂದ ಕ್ವಾಲಿಫೈ ಆಗಿದೆ, ಇದು ಡಿಡಕ್ಷನ್ ಆಗಿದೆ ಎಷ್ಟು 30,000. ಹಂಗಂದ್ರೆ ಇನ್ನು ಎಷ್ಟು ಉಳಿತಪ್ಪ 10,000 ಉಳಿತು. ಈ 10,000 ಒಳಗೆ 50% ಕೊಡ್ಬೇಕು. ಅಂದ್ರೆ ಎಷ್ಟು ಆಕೈತೆ ಹೇಳ್ರಿ, ಇದು 5,000 ಆಗ್ತದೆ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಆಗೈತೆ ಅಂತ ತಿಳ್ಕೊತೀನಿ. ನೋಡಿಲ್ಲ ನಿಮಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟಿತ್ತು 40,000 ಸಿಕ್ತು ಕಂಪ್ಯಾರಿಸನ್ ತೊಗೊಂಡಾಗ. ಅದರೊಳಗೆ ಕಂಪ್ಯಾರಿಸನ್ ಒಳಗೆ ಸಿ ಸೆಕ್ಷನ್ಗೆ ಫುಲ್ ಡಿಡಕ್ಷನ್ ಕೊಡ್ಬೇಕು ನೀವು. ಸಿ ಸೆಕ್ಷನಿಂದ ಅಮೌಂಟ್ ಎಷ್ಟಿತ್ತು ಅಂತ ನಿಮ್ಗೆ ಗೊತ್ತೈತೆ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗಿಗೆ 30,000 ಇತ್ತು. 40,000 ಒಳಗೆ 30,000 ಒಳಗೆ ಇನ್ನು 10,000 ಇತ್ತು. ಇನ್ನು ರಿಮೈನಿಂಗ್ ಕ್ವಾಲಿಫೈಯಿಂಗ್ ಅಮೌಂಟ್ ಎಷ್ಟು ಉಳಿದಿತ್ತು 10,000 ಉಳಿದಿತ್ತು. ಆ 10,000 ಮೇಲೆ 50% ಕೊಡಬೇಕು. ದೆನ್ ಸಿ ಮತ್ತು ಡಿ ಸೆಕ್ಷನ್ಗೆ ಟೋಟಲ್ ಆಗಿ ಡಿಡಕ್ಷನ್ ಅಮೌಂಟ್ ಎಷ್ಟಾದಂಗಾಯ್ತು 35,000 ಆಗ್ತದೆ. ಸಿ ಮತ್ತು ಡಿ ಸೆಕ್ಷನ್ಗೆ ಎಟ್ ಎ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಾಲಿಫೈಯಿಂಗ್ ಅಮೌಂಟ್ ಅಥವಾ ಡಿಡಕ್ಷನ್ ಅಮೌಂಟ್. ಕ್ವಾಲಿಫೈಯಿಂಗ್ ಅಮೌಂಟ್ 40,000 ಆಯ್ತು, ಡಿಡಕ್ಷನ್ ಅಮೌಂಟ್ ಎಷ್ಟು ಆಯ್ತು 35,000 ಆಯ್ತು. ಸೊ ಈಗ ನಿಮ್ಗೆ ಎರಡನೇ ಕಾಲಮ್ನಾಗ ಬರ್ಕೊಂತ ಬಂದಿದ್ವಿ ನಾವು. ಏನು ಬರ್ಕೊಂತ ಬಂದಿದ್ವಿ ಅಂದರೆ ಇಲ್ಲಿ ಎರಡನೇ ಕಾಲಮ್ನ ಡಿಡಕ್ಷನ್ ಬಂದಿದ್ದು ನೋಡಿ. ಎ ಸೆಕ್ಷನಿಂದ 60, ಬಿ ಸೆಕ್ಷನಿಂದ 15, ಸಿ ಮತ್ತು ಡಿ ಸೆಕ್ಷನಿಂದ ಎರಡು ಸೇರಿಸಿ 35,000 ಆಗಿತ್ತು. ಟೋಟಲ್ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟಾಗೈತಿ 60 ಪ್ಲಸ್ ಒಂದು 15 ಎಷ್ಟು 75 ಪ್ಲಸ್ ಒಂದು 35 ಎಷ್ಟಾಗೈತಿ ರೀ 110 ಆಯ್ತು. ಸೊ ಟೋಟಲ್ ಅಮೌಂಟ್ ಈಸ್ 4 lakh. 4 lakh ಒಳಗೆ 1,10,000 ಕಳೆದು ಬಂದ್ರೆ ಇನ್ನೆಷ್ಟು ಉಳಿತು 2,90,000 ಉಳಿತು. ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ನಾವೇನಂತ ಕರಿತೀವಿ ಅಂತಂದ್ರೆ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಪ್ರಾಬ್ಲಮ್ ಫಿನಿಶ್. Come to the question paper 2019, the 11th problem. What they are given this problem? Mr. Ravi's gross total income for the previous year 2017 and 18 is rupees 48 lakh. Okay, he made the following donations. First one, Rajiv Gandhi. ನಿನ್ನೆ ನಿಮಗೆ ಒಂದು ಮಾತು ಹೇಳಿದ್ದೆ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇನ್ನೊಂದು PM ಡಾಟ್ ರಿಲೀಫ್ ಫಂಡ್ ಅಂತ ಬಂದು ಅಂದರೆ ಅವೆಲ್ಲ ಯಾವ ಸೆಕ್ಷನ್ ಹಾಕಬೇಕು ಬಿ ಸೆಕ್ಷನ್ಗೆ. ಹಂಗಂದ್ರೆ ಇದು ಯಾವ ಸೆಕ್ಷನ್ ಬಿ. ಕಮ್ ಟು ದ ನೆಕ್ಸ್ಟ್ ಒನ್, ಪ್ರೈಮ್ ಮಿನಿಸ್ಟರ್ಸ್ ಡಾಟ್ ರಿಲೀಫ್ ಫಂಡ್ ಬಿ ಸೆಕ್ಷನ್. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ ಈಗ ತೊಗೊಂಡಿದ್ವಲ್ಲ ಹಿಂದೆ ಪ್ರಾಬ್ಲಮ್ನಾಗ ಯಾವ ಸೆಕ್ಷನ್ ಎ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಎ ಸೆಕ್ಷನ್. ಪ್ರೈಮ್ ಮಿನಿಸ್ಟರ್ಸ್ ಆರ್ಮಿನಿಯಾ ಅರ್ಥಕ್ವೆಕ್ ರಿಲೀಫ್ ಫಂಡ್ ಎ ಸೆಕ್ಷನ್. ಆಂಧ್ರ ಪ್ರದೇಶ್ ನೀನು ಎಸ್ಪೆಷಲಿ ಅವನು ವಿಡಿಯೋದಾಗ ಹೇಳ್ಬಿಟ್ಟೆ ನಾನು ನಿಮಗೆ. ನ್ಯಾಷನಲ್ ಡಿಫೆನ್ಸ್ ಫಂಡ್ ಓಕೆ. ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಓಕೆ. ನೋಡಿಲ್ಲ ವೆರಿ ಇಂಪಾರ್ಟೆಂಟಾಗಿ ನೋಡಿದನ. ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇದು ಒಂದು ನಮಗೆ ಕನ್ಫ್ಯೂಸ್ ಅನ್ನಿಸ್ದಾಗ ನ್ಯಾಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎರಡು ಅಂತ ತೊಗೊಂಡಿದ್ದೆ. ನಿಮ್ಮ ಮಾರ್ಕ್ ಹೇಳಿದ್ದೆ. ನ್ಯಾಷನಲ್ ಎಮಿನೆನ್ಸ್ ಇತ್ತಂತಂದ್ರೆ ಅಥವಾ ನ್ಯಾಷನಲ್ ಇಂಪಾರ್ಟೆಂಟ್ ಇತ್ತಂತಂದ್ರೆ ಎ ಸೆಕ್ಷನ್ ಹಾಕ್ರಿ, ಅದಿಲ್ಲ ಅಂತಂದ್ರೆ ಯಾವ ಸೆಕ್ಷನ್ ಹಾಕ್ರಿ ಡಿ ಸೆಕ್ಷನ್ ಹಾಕ್ರಿ ಅಂತ ಹೇಳಿ. ನೋಡ್ರಿ ಇದು ಇಲ್ಲೊಂದು ವರ್ಡ್ ಹೇಳ್ತಾನೆ, ನಾಟ್ ಎ ನ್ಯಾಷನಲ್ ಇಂಪಾರ್ಟೆಂಟ್ ಸ್ಕೂಲ್ ಅಂತನದ್ಲೆ ನ್ಯಾಷನಲ್ ಎಮಿನೆನ್ಸ್ ಸ್ಕೂಲಲ್ಲಿದು. ಹಾಗಾಗಿ ಇದು ಯಾವ ಸೆಕ್ಷನ್ ಹೋಗತಿ ಡಿ ಸೆಕ್ಷನ್ ಹೋಗತಿ. ಕ್ಲಿಯರ್. ರಿಪೇರ್ಸ್ ಆ್ಯಂಡ್ ರಿನೋವೇಷನ್ಸ್ ಆಫ್ ನೋಟಿಫೈಡ್ ಚರ್ಚ್ ಟೆಂಪಲ್ ಮಾಸ್ಕ್ ಇವೆಲ್ಲ ಎಲ್ಲ ಬಂದಿದ್ದು ಹೇಳ್ರಿ ಡಿದಾಗ ಬಂದಿದ್ದು. ರಿಪೇರ್ಸ್ ಆಫ್ ತಾಜ್ ಮಹಲ್ ಎಲ್ಲಿ ಬರುತ್ತೆ ಹೇಳ್ರಿ ಇದು ಡಿ ಒಳಗೆ ಬರುತ್ತೆ. ಅಂದ್ರೆ ನೋಟಿಫೈ ಹಿಸ್ಟೋರಿಕಲ್ ಪ್ಲೇಸಸ್ ಅಂತ ಹೇಳಿದ್ದೆ ನೋಡ್ರಿ ನಾನು. ರಿನೋವೇಷನ್ ಆ್ಯಂಡ್ ರಿಪೇರ್ಸ್. ಕ್ಲಾತ್ ನಾನು ಆಗಲೇ ಹೇಳಿದ್ನಲ್ಲ, ಬುಕ್ಕು ಕ್ಲಾತ್ ಇಫ್ ದ ಡೊನೇಷನ್ ಇನ್ ಎನಿ ಕೈಂಡ್ ಇನ್ ಎನಿ ಫರ್ಮ್ ಆಫ್ ಕೈಂಡ್ ಅಂದರೆ ಇನ್ ಎನಿ ಫರ್ಮ್ ಅದರ್ ದೆನ್ ಕ್ಯಾಶ್ ಬಿಟ್ಟು
ಇನ್ನು ಅದರ್ ಫಾರ್ಮ್ನ ಒಳಗೆ ಇತ್ತಂದ್ರೆ ಅದೇನಾಗಲ್ಲ, ದಟ್ ವಿಲ್ ನಾಟ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ಗೆ ಅಲೋವಲ್ ಆಗಲ್ಲ, ಹಾಗಾಗಿ ಕ್ಯಾನ್ಸಲ್ ಬರಲ್ಲ ಅದು. ಕ್ಲಿಯರ್ ಆಯ್ತು ಎಲ್ಲರಿಗಿದೆ? ನೆಕ್ಸ್ಟ್ ಒಂದು ಬರ್ರಿ. ರಿಕಗ್ನೈಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ₹1,50,000 ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಯಾರ. ಎ ಸೆಕ್ಷನ್ ಡಿ ಸೆಕ್ಷನ್ ನೋಡೋಣ. ಡಿ ಸೆಕ್ಷನ್ ಹೋಗತಿ, ಯಾಕಂದ್ರೆ ನಾಟ್ ಎ ನ್ಯಾಷನಲ್ ಇಂಪಾರ್ಟೆಂಟ್, ನ್ಯಾಷನಲ್ ಎಮಿನೆನ್ಸ್ ಅಲ್ಲಿದು. ನ್ಯಾಷನಲ್ ಎಮಿನೆನ್ಸ್ ಇದ್ದು ಮಾತ್ರ ಎ ಸೆಕ್ಷನ್, ಇಲ್ಲ ಅಂದ್ರೆ ಡಿ ಸೆಕ್ಷನ್. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ನಿಮ್ಗೆ ಹೇಳಲ್ಲ ಯಾವ ಸೆಕ್ಷನ್ ಹೇಳ್ರಿ ಏನಂದರೆ ಇದು ಡಿ ಸೆಕ್ಷನ್, ಇದು ಸಿ ಸೆಕ್ಷನ್. ಕಂಪ್ಯೂಟ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಆ್ಯಂಡ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2018 and 19. ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೋಡಿರಿ. ನಾವು ಸಾಲ್ವಿಂಗ್ ದ ಪ್ರಾಬ್ಲಮ್ 2019 ಆಲ್ರೆಡಿ ಐ ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ. ಯಾವ ವರ್ಷದ್ದು? 2019 KUD 11th question. ಓಕೆ, same as this computation of deduction under section 80G for the assessment year 2019 and 20 in the previous year 2018 and 19. Particular make 3 amount columns. First one, what you have to write here? Gross total income they are given in the problem. First ge kottidru avaru how much they are given? 48 lakh 48 laksha less deduction under section 80G. 80G ಪ್ರಕಾರ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಸಾಲ್ವ್ ಮಾಡ್ಕೊಳ್ಳೋಣ. ಒಂದೊಂದು ನೋಡ್ಕೊಂಡು ಬರೋಣ. ಆಗಲ್ಲ ನಾನು ಹೇಳಿದ್ನಲ್ಲ ನಿಮಗೆ, ಅದ್ರಾಗ 2 ಕ್ಯಾಟಗರಿ ಮಾಡ್ತೀವಿ. ಒಂದನೇ ಕ್ಯಾಟಗರಿ ಮೇನ್ ಕ್ಯಾಟಗರಿ ಏನು ಹೇಳ್ರಿ? ಡೊನೇಷನ್ಸ್ ಟು ಸರ್ಟೆನ್ ಫಂಡ್. ಅದನ್ನು ಅದ್ರಾಗ ಎ ಮತ್ತು ಬಿ ಅಂತ ಬರೆದಿತ್ತು, ನೆನಪಿರ್ಬೋದು ನಿಮಗೆ. ಫಸ್ಟ್ ನೀಟಾಗಿ ಎ ಸೆಕ್ಷನ್ ಬರ್ಕೊಳ್ಳೋಣ. ಏನಂತ? 100% ಕ್ವಾಲಿಫೈ ಆಗುತ್ತೆ ಆ್ಯಂಡ್ 100% ಏನಾಗೈತೆ ಇದು ಡಿಡಕ್ಷನ್ ಆಗುತ್ತೆ. ಹಾಗಾದ್ರೆ 1 by 1 ನೋಡ್ಕೊಂಡು ಹೋಗೋಣ. ನಿಮಗೆ ರಾಜೀವ್ ಗಾಂಧಿ ಬರಲ್ಲ ಅಂತ ಹೇಳಿದ್ವಿ, ಪ್ರೈಮ್ ಮಿನಿಸ್ಟರ್ಸ್ ಬ್ರಾಡ್ ರಿಲೀಫ್ ಫಂಡು ಬರಲ್ಲ. ನೆಕ್ಸ್ಟ್ ಒಂದು ನ್ಯಾಷನಲ್ ಫೌಂಡೇಶನ್ ಫಾರ್ ನೀವು ಕ್ವಶನ್ ಇಟ್ಕೊಂಡು ಸಾಲ್ವ್ ಮಾಡ್ಕೊಂತ ಹೋದ್ರೆ ಕಮ್ಯುನಲ್ ಹಾರ್ಮನಿ. ಫಸ್ಟ್ ಅಮೌಂಟ್ ಕಾಲಮ್ನೇ ಬರ್ಕೊಳ್ರಿ. ಅಮೌಂಟ್ ಎಷ್ಟಿದೆ ಅನ್ನೋದು 25,000. ನಾ ಎ ಸೆಕ್ಷನ್ನು ಬಿ ಸೆಕ್ಷನ್ ನೀಟಾಗಿ ಬರ್ಕೊಂಡು ಹೋಗಿರ್ತೀನಲ್ಲ ಅದೇ ಟೈಪ್ ನಿಮ್ಮ ಕ್ವಶನ್ ಒಳಗೆ ನೀವು ಅದೇ ಟೈಪ್ ಬರ್ಕೊಂಡ್ಬಿಟ್ರೆ ಬೆಸ್ಟ್. ಅದು ನ್ಯಾಷನಲ್ ಫೌಂಡೇಶನ್ ಆತ. ನೆಕ್ಸ್ಟ್ ಒಂದು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ನ್ಯಾಷನಲ್ ರಿಲೀಫ್ ಫಂಡ್ ₹25,000. ನೆಕ್ಸ್ಟ್ ಒಂದು ಪ್ರೈಮ್ ಮಿನಿಸ್ಟರ್ಸ್ ಆರ್ಮೇನಿಯಾ earthquake relief fund, that is also 25,000. ನಾನು ಶಾರ್ಟ್ಕಟ್ ಆಗಿ ಬರ್ದಿರ್ತೀನಿ, ನೀವು ಒಂದು ಸ್ವಲ್ಪ ನೋಡಿ ಕೇಳಿದ್ರೆ ಅದನ್ನು. ನೆಕ್ಸ್ಟ್ ಒಂದು ಆಂಧ್ರ ಪ್ರದೇಶ್ AP, ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ಸ್, ಆಂಧ್ರ ಪ್ರದೇಶ್ CM ಚೀಫ್ ಮಿನಿಸ್ಟರ್ ಅಂತ ಕರಿತೀವಿ ನಾವು. ಚೀಫ್ ಮಿನಿಸ್ಟರ್ಸ್ ಸೈಕ್ಲೋನ್ ರಿಲೀಫ್ ಫಂಡ್. ಶಾರ್ಟ್ಕಟ್ ಆಗಿ ಬರ್ತೀನಿ. ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ಸ್ ಸೈಕ್ಲೋನ್ ರಿಲೀಫ್ ಫಂಡ್. ಹೌ ಮಚ್ ದೇ ಆರ್ ಗಿವನ್? 25,000. ಭಾಳ ಸ್ಲೋಲಿ ಹೇಳತ್ತೀನಿ ವಿಡಿಯೋದಾಗಾದ್ರು. ನೆಕ್ಸ್ಟ್ ಒಂದು ನ್ಯಾಷನಲ್ ಡಿಫೆನ್ಸ್ ಫಂಡ್ ₹1 lakh. ನೆಕ್ಸ್ಟ್ ಒಂದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ₹50,000. ಈ ಸೆಕ್ಷನ್ ಬರೋಂಥವೆಲ್ಲ ಮುಗಿದ್ವು. ಇವನೇನು ಮಾಡ್ಕೊಂಡಂದ್ರೆ ಟೋಟಲ್ ಮಾಡ್ಕೊಂಡು ನಿಮಗೆ ಗೊತ್ತಿರೋ ಪ್ರಕಾರ 100% ಕ್ವಾಲಿಫೈ ಆಗಿ 100% ಏನಾಕೈತಿದೆ ಡಿಡಕ್ಷನ್ ಆಕೈತಿ. 100% ಡಿಡಕ್ಷನ್ ಅಂತ ಬರ್ತೀನಿ ನೋಡ್ರಿ. 100% ಡಿಡಕ್ಷನ್ ಹೆಂಗೆ ಆಕೈತೆ ಅಂದ್ರೆ ನೋಡಿರಿ, 25 1 lakh plus 1 lakh 2 lakh plus 50,000 ಅಂದರೆ 2,50,000 ಆಯ್ತು. ಈ 2,50,000 ಏನಾಕೈತಿ ಡಿಡಕ್ಷನ್ ಆಕೈತಿ. 100% ಡಿಡಕ್ಷನ್ ಆಕೈತಿ. ಎಲ್ಲ ಬರ್ಕೊಂಡದಂದ್ರೆ ಕ್ವಾಲಿಫೈ 100% ಕ್ವಾಲಿಫೈ ಮಾಡಿದ್ವಿ ನಾವು. ನೆಕ್ಸ್ಟ್ ಒಂದು 100% ಡಿಡಕ್ಷನ್ ಕೊಟ್ವಿ ನಾಳೆ ನಮ್ಮ ಕಾಲಮ್ನಾಗ. ನೀಟಾಗಿ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ನೆಕ್ಸ್ಟ್ ಒಂದು ಬಿ ಸೆಕ್ಷನ್ ಬರೋಂಥವು ಬರ್ಕೊಂಡು. ಬಿ ಸೆಕ್ಷನ್ ಬರೋಂಥದ್ದು ನಿಮ್ಗೆ ಗೊತ್ತಿರೋ ಪ್ರಕಾರ 100% ಕ್ವಾಲಿಫೈ ಆಕೈತೆ. ಅಂದರೆ 100% ನಾವು ಈ ಥರ
ಅಮೌಂಟ್ನ ಬರ್ಕೊತೀವಿ ಈ ಥರ ಬರ್ಕೊಂಡು ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಮಾಡ್ತೀವಿ ನಾವು 50% ಡಿಡಕ್ಷನ್ ಮಾಡ್ತೀವಿ. ಸೊ 50% ಡಿಡಕ್ಷನ್ ಮಾಡೋದ್ರಿಂದ ಫಸ್ಟ್ ನೀಟಾಗಿ ಎಲ್ಲ ಅಮೌಂಟ್ ಬರ್ಕೊಳ್ಳೋಣ, ಅದಾದ್ಮೇಲೆ 50% ಡಿಡಕ್ಷನ್ ಕೊಡೋಣ ಅಂತ. ಹಾಗಾದ್ರೆ ಇದ್ರಾಗ ಬರೋಂಥ ಫಸ್ಟ್ 2 ಐಟಮ್ ಇದೆ ನೋಡ್ರಿ, ರಾಜೀವ್ ಗಾಂಧಿ ಫೌಂಡೇಶನ್ ರುಪೀಸ್ ಎಷ್ಟದು 50,000. ನೆಕ್ಸ್ಟ್ ಒನ್ ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್ ಎಷ್ಟು ಅಮೌಂಟ್ ಅದು 1 lakh. ಸೊ ಟೋಟಲ್ ವಿಲ್ ಬಿ 1,50,000. ಇದೇನದು ಕ್ವಾಲಿಫೈಯಿಂಗ್ ಅಮೌಂಟ್. ಬಟ್ ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಹೇಳ್ರಿ, 50% ಡಿಡಕ್ಷನ್ ಆಗೋದ್ರಿಂದ ಇದೇನು ಮಾಡ್ಕೊಳ್ಳ ಅಂತಂದ್ರೆ 50% ಅಂದ್ರೆ ಎಷ್ಟು ಬರುತ್ತೆ ಹೇಳ್ರಿ, 75,000. ನೀಟಾಗಿ ಅರ್ಥ ಆಗೈತೆ ಅನ್ಕೊಳ್ಳೋಣ ನಿಮಗಿದೆ. ಓಕೆ, ನೆಕ್ಸ್ಟ್ ಒಂದು ಈ ಕಡೆ ತೊಗೊಂಬಿಡೋಣ, ಬೆಟರ್ ಅದ. ಯಾಕಂದ್ರೆ ಎರಡನೇ ಕ್ಯಾಟಗರಿ ಯಾವ್ದು ಹೇಳಿರೋದು, ಈ ಕಡೆ ನೀಟಾಗಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ. ಎರಡನೇ ಕ್ಯಾಟಗರಿ ಏನಂತಂದ್ರೆ ಡೊನೇಷನ್ಸ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ನಾವು. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದರೊಳಗೆ ಬರೋಂಥದ್ದು ಫಸ್ಟ್ ಒನ್ ಯಾವ್ದಂತ ಕರಿತೀವಿ ನಾವು, ಅದ್ರಾಗ ಸಿ ಮತ್ತು ಡಿ ಸೆಕ್ಷನ್ ಅಂತ ತೊಗೊತಿದ್ವಿ. ನೆನಪೈತೆ ನಿಮಗೆ, ಸಿ ಮತ್ತು ಡಿ ಸೆಕ್ಷನ್. ಅದ್ರಾಗ ಎ ಬಿ ಆದರೆ ಇದ್ರಾಗ ಸಿ ಡಿ. ಸಿ ಸೆಕ್ಷನ್ ಒಳಗೆ ಬರೋ ಎರಡು, ಒಂದು ಫ್ಯಾಮಿಲಿ ಪ್ಲಾನಿಂಗು, ಇನ್ನೊಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದರ ಒಂದು ಪ್ರಾಬ್ಲಮ್ ಒಂದು ಕೊಟ್ರ, ಎಷ್ಟನೇ ಐಟಮ್ ಕೊಟ್ರ ಹೇಳ್ರಿ ಅವರು, ಎಮ್ ಐಟಮ್ ಕೊಟ್ರ ನೋಡ್ರಿ, ಎಮ್ ಅಲ್ಲ ಸಾರಿ ಎನ್ ಐಟಮ್ ಕೊಟ್ರ ನೋಡ್ರಿ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ರುಪೀಸ್ ಎಷ್ಟು ಹೇಳಿದ್ರು ಅವರು, ಫಾರ್ ಫ್ಯಾಮಿಲಿ ಫಾರ್ ಫಸ್ಟ್ ರುಪೀಸ್ 1 lakh ಯಾರು ನೋಡ್ರಿ. ಇದು ಒಂದೇ ಅಮೌಂಟ್ ಕಾಲಮ್ನ ಬರ್ಕೊಳ್ರಿ, ನೀಟಾಗಿ ಒಂದೇ ಅಮೌಂಟ್ ಕಾಲಮ್ನ ಬರ್ಕೊಂಡ್ರೆ ಇದು ಸಿ ಸೆಕ್ಷನ್ಗೆ. ಡಿ ಸೆಕ್ಷನ್ ಒಳಗೆ 3-4 ಐಟಮ್ ಇರೋದ್ರಿಂದ ಒಂದೇ ಐಟಮ್ ಏನಂತಂದ್ರೆ ಡಿ ಸೆಕ್ಷನ್ನಾಗ ಒಂದೇ ಐಟಮ್ ಎಷ್ಟನೇ ಐಟಮ್ ಅಂತ ಹೇಳ್ತಾರೆ ನೋಡ್ರಿ ಡಿ ಸೆಕ್ಷನ್ಗೆ. ಆಯ್ತು ನೋಡ್ರಿ, ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಅಂತಂದೇಳಿ, ಗರ್ಲ್ಸ್ ಹೈಸ್ಕೂಲ್ ಸಂಬಂಧಪಟ್ಟಂಗೆ ಎಷ್ಟೈತೆ ಅಮೌಂಟ್ ಅದು 1 lakh. ಅದು ಯಾಕಂದ್ರೆ ನ್ಯಾಷನಲ್ ಎಮ್ ಎನ್ ಸಿಗಿಲ್ಲ. ಸೊ ನ್ಯಾಷನಲ್ ಎಮ್ ಎನ್ ಸಿಗಿದ್ರೆ ಮಾತ್ರ ಇದಾಕಿರ್ತು, ಎ ಸೆಕ್ಷನ್ ಬರೋದು. ನೆಕ್ಸ್ಟ್ ಒಂದು ಬರೋದು ಯಾವ್ದಂತಂದ್ರೆ ನಿಮಗೆ ಡಿ ಸೆಕ್ಷನ್ ಸಂಬಂಧಪಟ್ಟಂಗೆ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಯಾರು ನೋಡಲ್ಲಿ. ನೆಕ್ಸ್ಟ್ ಒಂದು ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಫಾರ್ ಎದಕ್ಕೆ, ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಫಾರ್ ನೋಟಿಫೈಡ್ ಚರ್ಚ್ ಓಕೆ. ರುಪೀಸ್ ಎಷ್ಟು ಅಂತ ಹೇಳಿರೋರು 2 lakh ಇದ್ರಾಗ ಬರ್ತೈತಿ. ನೆಕ್ಸ್ಟ್ ಒಂದು ಬರೋದು ಯಾವುದು, ರಿಪೇರ್ಸ್ ಟು ತಾಜ್ ಮಹಲ್ ಯಾರು ನೋಡ್ರಿ, ತಾಜ್ ಮಹಲ್ ಅದೊಂದು ಐತಿ ಡಿ ಸೆಕ್ಷನ್ ಸಂಬಂಧಪಟ್ಟಂಗೆ. ಎಷ್ಟು, ದಟ್ ಈಸ್ ಆಲ್ಸೋ 2 lakh. ಇನ್ನೂ ಒಂದು ಎಮ್ ಒಳಗೆ ಐತಿ ನೋಡ್ರಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ 4th ಐಟಮ್ ಇನ್ ದ ಡಿ ಸೆಕ್ಷನ್ ಒಳಗೆ 4th ಐಟಮ್ ಅದು ನೋಡ್ರಿ. 4th ಐಟಮ್ ಎಷ್ಟು ಬಂದ ಮೇಲೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರುಪೀಸ್ 1,50,000. ದೆನ್ ಟೋಟಲ್ ಮಾಡ್ಕೊಳ್ರಿ 1 lakh 2 lakh 2 lakh plus 2 lakh 4 lakh 4 lakh plus 2 lakh 6 lakh and plus ಅಂದ್ರೆ 7,50,000 ಆಯ್ತು. ಇದೇನಿದು ಆ್ಯಕ್ಚುಲ್ ಡೊನೇಷನ್ ಅಂತ ಕರೀತೀವಿ ನೋಡಿ, ನೆನಪೈತಾ. ಈ ನಿಮಗೆ ಒಂದು ಮಾತು ಹೇಳಿದ್ದೆ ಏನಂತ, ಆ್ಯಕ್ಚುಲ್ ಸಿ ಸೆಕ್ಷನ್ನು ಮತ್ತು ಡಿ ಸೆಕ್ಷನ್ನು ಎಟ್ ಎ ಟೈಮ್ ಅಷ್ಟು ಬರ್ಕೊಂಡು ಅದನ್ನು ಟೋಟಲ್ ಮಾಡಿದ್ರೆ ಏನಂತ ಬರ್ತೀವಿ ನಾವು, ಆ್ಯಕ್ಚುಲ್ ಡೊನೇಷನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಏನು ಮಾಡಬೇಕು, 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ತೊಗೋಬೇಕಂತ ಹೇಳಿತ್ತು, ಅಥವಾ GTI ತೊಗೋಬೇಕಂತ ಹೇಳಿತ್ತು. ಅದನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಒಂದು ವೇಳೆ ಗ್ರಾಸ್ ಟೋಟಲ್ ಇನ್ಕಮ್ನಾಗ ಎಲ್ಲ ಡಿಡಕ್ಷನ್ ಲೆಸ್ ಮಾಡ್ಕೋಬೇಕು, ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಿದ್ರು ಲೆಸ್ ಮಾಡ್ಕೋಬೇಕಂತೇಳಿ. ಇಲ್ಲೇ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಿಲ್ಲ, ಎರಡನೇ ತಿಂಕ್ ಏನಿಲ್ಲ, ಯಾವುದಾದಂತೂ ATG ಬಿಟ್ಟರೆ ಇನ್ನುವುದಂತ ಯಾವ ಡಿಡಕ್ಷನ್ ಇಲ್ಲ. ನಿಮ್ಗೆ ನೀಟಾಗಿ ಹೇಳಿದ್ದೆ ಏನು, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಕಂಡಿಡೆ ಮುಂದೆ
ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಲೆಸ್ ಮಾಡ್ಕೇರಿ. ಇನ್ನೊಂದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಮಟನು ಲೆಸ್ ಮಾಡ್ಕೇರಿ, ಎಕ್ಸೆಪ್ಟ್ ಅದನ್ನು ಬಿಟ್ಟು 80G ಬಿಟ್ಟು 80G ಬಿಟ್ಟು ಎಲ್ಲವನ್ನೂ ಡಿಡಕ್ಷನ್ ಲೆಸ್ ಮಾಡ್ಕೇರಿ ಅಂತ. ಬಟ್ ಯಾವ ಆಗಿಲ್ಲ ಅನ್ನೋ ಕಾರಣದಿಂದ ಒಮ್ಮಕ್ಕಳು ಟೋಟಲ್ ಅಮೌಂಟ್ ಮೇಲೆ ಮಾಡಿಬಿಡ್ತೀವಿ. 10% ಆಫ್ 48 ಲ್ಯಾಕ್ ಅಂತಂದ್ರೆ 4,80,000 ಆತ ನೀಟಾಗಿ ಎಲ್ಲರಿಗೆ. ಹೌದಾ? ಇಲ್ಲಿ ನಾವೇನು ತೊಗೊತೀವಿ, ವಿಚ್ ಎವರ್ ಈಸ್ ಲೆಸ್ ಈಸ್ ಕ್ವಾಲಿಫೈಡ್ ಅಂತ ಕರಿತೀವಿ ನಾವು. ಇದ್ರಾಗ ಯಾವ್ದು ಕಡಿಮೆ ಇರುತ್ತಲ್ಲ ಅದೇನಕ್ಕೈತಿ ಕ್ವಾಲಿಫೈಡ್ ಆಗ್ತೈತಿ. ಇದ್ರಾಗ ಯಾವ್ದು ಕಡಿಮೆ ಐತಪ್ಪ 4,80,000. ಈಗ ಕ್ವಾಲಿಫೈಡ್ ಗೊತ್ತಾಗ್ತದೆ. ಇಲ್ಲಿಂದ ಡಿಡಕ್ಷನ್ ಕೊಡ್ಬೇಕು ನಾವು. ಈಗ ಕ್ವಾಲಿಫೈಡ್ ಗೊತ್ತಾದ ನಮಗೆ ಸಿ ಮತ್ತು ಡಿ ಸೆಕ್ಷನಿಂದ ಏನು ಕೊಡ್ಬೇಕು, ಡಿಡಕ್ಷನ್ ಕೊಡ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ರೇಟ್ ಆಫ್ ಡಿಡಕ್ಷನ್ ಅಂತ ಕರಿತೀವಿ. ಅದಕ್ಕೆ ಅಂಡರ್ಲೈನ್ ಮಾಡಿರಿ. ಅದ್ರಾಗ 100% ಫಾರ್ ವೆರಿ ಇಂಪಾರ್ಟೆಂಟ್. ಎದಕ್ಕೆ? ಸಿ ಸೆಕ್ಷನ್ಗೆ 100% ಕೊಡ್ಬೇಕಂತ ಹೇಳಿದ್ದೆ ನನಗೆ. ನಾನು ನೆನಪಿರ್ಬೋದು ನನಗೆ. ಬ್ರ್ಯಾಕೆಟ್ನಾಗ ಏನು ಬರೀರೋದಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಬರೀರಿ. ಸಿ ಸೆಕ್ಷನ್ಗೆ 100% ಕೊಡ್ತೀರಂದ್ರೆ ಮ್ಯಾಲ್ ಬರೀ ಸಿ ಸೆಕ್ಷನಿಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಅಂತಂದು ಇತ್ತಲ್ಲ, ಅದೆಷ್ಟಿತ್ತು? 1 ಲ್ಯಾಕ್ ಇತ್ತು. ಹಂಗಂದ್ರೆ 1 ಲ್ಯಾಕಿಗೆ 1 ಲ್ಯಾಕ್ ಏನಾಗ್ತದು ಡಿಡಕ್ಷನ್ ಆಯ್ತು. ಹೌದಾ? ಡಿ ಸೆಕ್ಷನ್ಗೆ ಆದ್ರೆ 50% ಕೊಡ್ಬೇಕು. ಅದಕ್ಕೆ ಡಿ ಸೆಕ್ಷನ್ಗೆ ಫಾರ್ ಡಿ ಸೆಕ್ಷನ್ ಅಥವಾ ಫಾರ್ ರಿಮೈನಿಂಗ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂದ್ರೆ ರಿಮೈನಿಂಗ್ ಕ್ವಾಲಿಫೈಯಿಂಗ್ ಅಮೌಂಟ್ಗೆ ಎಷ್ಟು ಪರ್ಸೆಂಟ್ ಕೊಡಬೇಕು? 50% ಕೊಡಬೇಕು. ಈಗ ನೋಡೋಣ, ವಿಚ್ ಎವರ್ ಇಸ್ ಲೆಸ್ ಇಸ್ ಕ್ವಾಲಿಫೈಡ್ ಆಗಿತ್ತು. ಎಷ್ಟಾಗಿತ್ತು ಹೇಳ್ರಿ? 4,80,000 ಆಗಿತ್ತು. ಅದರೊಳಗೆ ಸಿ ಸೆಕ್ಷನ್ಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಫುಲ್ ಕೊಟ್ಟರೆ ಎಷ್ಟು ಹೊತ್ತು? 1 ಲ್ಯಾಕ್ ಹೋಯ್ತು. ಇನ್ನು ಎಷ್ಟು ಉಳಿತು? 3,80,000 ಉಳಿತು. 3,80,000 ಮೇಲೆ ಈಗ ನೀಟಾಗಿ ಬರ್ತೀನಿ ನೋಡಿ. 4,80,000 ಇಸ್ ಕ್ವಾಲಿಫೈಡ್ ಅಮೌಂಟ್. ಅದರ 1 ಲ್ಯಾಕ್ ಸಿ ಸೆಕ್ಷನಿಂದ ಹೋಯ್ತು, 100% ಕ್ವಾಲಿಫೈಡ್ ಆಗಿದೆ. ಇನ್ನೆಷ್ಟು ಉಳಿತು? 3,80,000 ಉಳಿತು. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಕೊಡಬೇಕು? 50% ಕೊಡಬೇಕು. ದೆನ್ 50% ಕೊಟ್ಟಂದ್ರೆ 1,90,000 ಆಯ್ತು. and total deduction amount for C and D section are ಸೆಕೆಂಡ್ ಕ್ಯಾಟಗರಿಗೆ ಎಷ್ಟು ಆದಂಗಾಯ್ತು? 2,90,000 ಆದಂಗಾಯ್ತು. ಸೊ 2,90,000 ಆದಂಗಾತಲ್ಲ, ಈಗ ನೋಡ್ರಿ, ಇಸ್ ಇಟ್ ಕ್ಲಿಯರ್? 2,90,000 ಆದಂಗಾತ ನೋಡ್ರಿ. ಎ ಸೆಕ್ಷನಿಂದು 2,50,000, ಸಿ ಸೆಕ್ಷನಿಂದು 75, ಎಷ್ಟಾಯ್ತು? 3,25,000 ಆದಂಗಾಯ್ತು. 3,25,000 ಪ್ಲಸ್ 2,90,000 ಅಂತಂದ್ರೆ ಎಷ್ಟಾದಂಗಾಯ್ತು? 3 ಲ್ಯಾಕ್ ಅಂತ 3 ಲ್ಯಾಕ್ 6,15,000 ಆದಂಗಾಯ್ತು. ಅಂದ್ರೆ 48 ಲ್ಯಾಕ್ ಒಳಗೆ 6,15,000 ಡೊನೇಷನ್ ಲೆಸ್ ಮಾಡ್ರಿ. ಡೊನೇಷನ್ ಲೆಸ್ ಮಾಡಿದ್ಮೇಲೆ ಬಂದಂಥ ಆನ್ಸರ್ಗೆ ಟೋಟಲ್ ಇನ್ಕಮ್ ಅಂತ ಬರೀತೀವಿ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅಂತ ಬರೀತೀವಿ. ಸೊ ಪ್ರಾಬ್ಲಮ್ ಇಸ್ ಫಿನಿಶ್ಡ್. ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೈತಿ. ಸೊ ಇದು ಅಂಡರ್ ಸೆಕ್ಷನ್ 80Gಗೆ ಸಂಬಂಧಪಟ್ಟಂಥ 2 ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡೀನಿ. ಇಷ್ಟೇ. ನಿಮಗೆ ಏನು ಗೊತ್ತಾ, ಯಾವ್ಯಾವ ಐಟಮು ಯಾವ ಸೆಕ್ಷನಾಗ ಬರ್ತವೆ, ಸಿ ಸೆಕ್ಷನ್ ಡಿ ಸೆಕ್ಷನ್ ಎಟ್ ಎ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಈ ಥರ ನೋಡಿ ಕೇಳ್ರಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅದ್ರಾಗ ನನ್ನ ನಂಬರ್ ಇರುತ್ತೆ. ನೀವು ಅದ್ರ ಬಗ್ಗೆ ಕ್ಲಾರಿಫೈ ಬೇಕಂತಂದ್ರೆ ಅಥವಾ ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ಗೆ ಸಿಂಚನ ಕಾಮರ್ಸ್ ಟ್ಯೂಟೋರಿಯಲ್ ಹಾವೇರಿ ಸ್ಟೂಡೆಂಟ್ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಗೆ ಏನೋ ಡೌಟ್ ಇದ್ರು ನನ್ನ ನಂಬರ್ಗೆ ಕಾಲ್ ಮಾಡಿರಿ. ನೆಕ್ಸ್ಟ್ ನನ್ನ ವಿಡಿಯೋನ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.